ದೇವರಾಜು ದೇವರಾಜು ಗಿರೀಶ್ ಪ್ರಕಾಶ್ ನೇಮ್ ಹೆಸರು ಹೇಳು ಜೋರಾಗೆ ಕೇಶವ್ ಶ್ರೀಧರ್ ನವೀನ್ ಶಿವರಾಜ್ ಹೆಸರು ಹೇಳಿ ಜೋರು ವಾಯ್ಸ್ ಕೇಳಿಸ್ತಾ ಇಲ್ಲ ಶ್ವೇತಾ ನೇಮ್ ನೇಮ್ ನನ್ನ ಹೆಸರು ತರಂಗರಾಜ್ ಹಿಂದೆ ಬಂದಿರೋ ಅಮರಪಲ್ಲಿ ನೇಮ್ ಹೆಸರು ದಿನೇಶನ್ ಆಯ್ತಲ್ಲ ಹೆಸರು ನೇಮ್ ಅನಿತಾ ಮಂಜುನಾಥ್ ನೇಮ್ ಇದ್ರ ಹೆಸರು ಅಜ್ಜಿ ಯೂಟ್ಯೂಬಲ್ಲಿ ಅದೇ ಬರ್ತೈತೆ ನಿನ್ನ ಅಜ್ಜಿ ಅಂತ ನಾನು ಕೇಳ್ದಾಗ ಹೇಳ್ಬೇಕು ಅಕ್ಕ ನೇಮ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋ ಏನು ಈ ರೀತಿ ತೋರಿಸ್ತಾ ಇದ್ದಾಳೆ ಯಮುನಾ ಅಂತ ಕನ್ಫ್ಯೂಸ್ ಆಗ್ಬೋದು. ಬಟ್ ಏನಂತ ಅಂದರೆ ಶ್ರೀ ಗಂಗಾಧರೇಶ್ವರ ಪದವಿ ಪೂರ್ವ ಕಾಲೇಜು, ತೋವಿನಕೆರೆ, ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ 2001-2002 ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿನಿಯರಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅಂತಲೇ ಹೇಳ್ಬೋದು. ಇಲ್ಲೊಂದು ಏನು ಆಶ್ಚರ್ಯ ಅಂತ ಅಂದರೆ ಇದು ಬಂದು ನಮ್ಮ ಹಸ್ಬೆಂಡ್ ಬ್ಯಾಚ್ ಅಂತಲೇ ಹೇಳ್ಬೋದು. ಸೊ ಗುರುವಂದನಾ ಮತ್ತು ಸ್ನೇಹ ಸಮ್ಮಿಲನ 25 ವರ್ಷಗಳ ನಂತರ ಎಲ್ಲ ಒಂದು ಫ್ರೆಂಡ್ಸ್ಗಳು ಕೂಡ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಅಂತಲೇ ಹೇಳ್ಬೋದು. ಇದರ ಒಂದು ಪ್ರೀ ಪ್ಲ್ಯಾನ್ ಬಂದ್ಬಿಟ್ಟು ಆಲ್ಮೋಸ್ಟ್ 1 ಮಂತಿಂದನೂ ಕೂಡ ಪ್ರೀ ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಇದಕ್ಕೆ ಬೇಕಾಗಿರುವಂತಹ ಎಲ್ಲ ಒಂದು ಪ್ರಿಪ್ರೇಷನ್ನು ಕೂಡ ಎಲ್ಲ ಒಂದು ಸ್ನೇಹಿತರು ಕೂಡ ಸೇರಿಕೊಂಡು ಮಾಡಿದ್ರು. ಅಂತಂದರೆ 25 ವರ್ಷಗಳ ನಂತರ ಏನು ಮಾಡಿದ್ರು, ಒಂದು ಗ್ರೂಪನ್ನು ಮಾಡಿಕೊಂಡು ಇವಾಗ ಒಬ್ಬೊಬ್ಬರಿಗೆ ಒಂದು ಸ್ವಲ್ಪ ಜನ ಪರಿಚಯ ಇರ್ತಾರೆ. ಆಲ್ಮೋಸ್ಟ್ 25 ವರ್ಷ ಆಗಿರೋದ್ರಿಂದ ಎಲ್ರಿಗೂ ಕೂಡ ಎಲ್ಲರೂ ಕಾಂಟ್ಯಾಕ್ಟಲ್ಲಿ ಇರೋದಿಲ್ಲ. ಬಟ್ ಆನಂತರ ಎಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡಿಕೊಂಡು ಗ್ರೂಪನ್ನು ಮಾಡಿಕೊಂಡು ಈ ರೀತಿ ಒಂದು ಡಿಸ್ಕಷನನ್ನು ಮಾಡಿಬಿಟ್ಟು ಕೊನೆಗೂ ಕೂಡ ಒಂದು ತಿಂಗಳ ನಂತರ ಈ ರೀತಿಯಾದಂತಹ ಸ್ನೇಹ ಸಮ್ಮಿಲನ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮ ಬಂದು 28ನೇ ತಾರೀಕು ಅಂತ ಅಂದರೆ ಲಾಸ್ಟ್ ಭಾನುವಾರ 28/12/2025 ನಡೆದಿದ್ದು ಅಂತಲೇ ಹೇಳ್ಬೋದು. ಶ್ರೀ 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 ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಸಿದ್ರಬೆಟ್ಟ ಏನಿದೆ, ಸೊ ಆ ಒಂದು ಸಿದ್ರಬೆಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಅಂತಲೇ ಹೇಳ್ಬೋದು. ಇವಾಗ ಎಲ್ಲರೂ ಕೂಡ ಗುರುವಂದನಾ ಕಾರ್ಯಕ್ರಮವನ್ನು ಮಾಡೋದು ಕಾಮನ್ ಅಂತ ಅನಿಸ್ಬೋದು. ಬಟ್ 25 ವರ್ಷಗಳ ನಂತರ ಈ ರೀತಿಯಾದಂತಹ ಒಂದು ಪ್ರೋಗ್ರಾಮನ್ನು ಮಾಡಬೇಕು ಅಂತ ಅಂದ್ಕೊಂಡು ಡಿಸ್ಕಷನನ್ನು ಮಾಡಿದ್ರು ಅಲ್ವಾ. ಸೊ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಏಕೆಂತಂದರೆ ಮದುವೆ ಆದಮೇಲೆ ಗಂಡ್ಮಕ್ಳು ಒಂದು ಪಕ್ಷ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಬಟ್ ಹೆಣ್ಮಕ್ಳನ್ನ ಎಲ್ಲರೂ ಕೂಡ ಇನ್ವೈಟ್ ಮಾಡಿಕೊಂಡು ಅವ್ರ ಪರಿಚಯ ಮಾಡಿಕೊಂಡು ಮತ್ತೊಮ್ಮೆ ಅವ್ರನ್ನೆಲ್ಲರನ್ನೂ ಕೂಡ ಒಗ್ಗೂಡಿಸಿ ಈ ರೀತಿಯಾದಂತಹ ಕಾರ್ಯಕ್ರಮ ಮಾಡೋದಿದೆಯಲ್ಲ, ಸೊ ಸೂಪರ್ ಅಂತಲೇ ಹೇಳ್ಬೋದು. ಇಲ್ಲೊಂದು ಕಾಮಿಡಿ ಏನಂತ ಅಂದರೆ ಇವರು PUCಯನ್ನು ಮಾಡಬೇಕಾದ್ರೆ ನಾನು ಇನ್ನೂ ಕೂಡ ಫಸ್ಟ್ ಅಥವಾ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಸ್ಟಡೀಸನ್ನು ಮಾಡ್ತಾ ಇದ್ದೆ. ಸೊ ಇದು ನನಗೆ ತುಂಬಾ ಕಾಮಿಡಿ ಅಂತ ಅನ್ನಿಸ್ತು. 2001-2ನೇ ಬ್ಯಾಚು PUC ಬ್ಯಾಚ್ ಇವರು. ಸೊ PUC ಓದಿದಂತಹ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದರು. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ಪರ್ಸ್ನಲ್ ಆಗಿ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಯಾಕೆಂತ ಅಂದರೆ ಪ್ರೋಗ್ರಾಮ್ ಇದ್ದಿದ್ದು ಹಿಂದಿನ ದಿನವೇ ಪ್ರತಿಯೊಬ್ಬ ಫ್ರೆಂಡ್ಸು ಅಂತಂದರೆ ಯಾರಿಗೆಲ್ಲ ಬರೋದಕ್ಕಾಗುತ್ತೆ, ಸೊ ಆ ಎಲ್ಲ ಫ್ರೆಂಡ್ಸುಗಳು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಬಂದುಬಿಟ್ಟು ಈ ಒಂದು ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಲಿ ಅಂತ ತುಂಬಾ ಕಷ್ಟಪಟ್ಟಿದ್ದಾರೆ. ಮಾರ್ಕೆಟ್ಗೆ ಹೋಗಿ ತರಕಾರಿ ತರೋದಾಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಡೆಕೋರೇಷನ್ಸ್ ಆಗಿರ್ಬೋದು. ಸೊ ಬೇಕಾಗಿರುವಂಥ ಇವಾಗ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂತ ಅಂದರೆ ಎಷ್ಟೆಲ್ಲ ಶ್ರಮ ಬೀಳಬೇಕು. ಅದರಲ್ಲೂ ಇವಾಗ ಗೊತ್ತಿಲ್ಲದೆ ಇರೋರ್ನೆಲ್ಲ ಫ್ರೆಂಡ್ಸ್ಗಳನ್ನೆಲ್ಲ ಒಂದು ಕಡೆ ಒಗ್ಗೂಡಿಸಿ ಈ ರೀತಿಯಾದ ಸಕ್ಸಸ್ಫುಲ್ ಆಗಿ ಒಂದು ಕಾರ್ಯಕ್ರಮ ಮಾಡೋದಿದೆಯಲ್ಲ, ಇದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಹೆಣ್ಮಕ್ಳು ನೈಟೇನೆ ಬಂದು ಸ್ಟೇ ಆಗಿ ಬೇಕಾಗಿರುವಂತಹ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿದ್ರು ಅಂತ.
ಸುಂದರ ಹಾಗೂ ಭಕ್ತಿಪೂರ್ವಕವಾದಂತಹ ವೇದಿಕೆಯನ್ನು ಅಲಂಕರಿಸುವಂತ ಇಲ್ಲ ನಮ್ಮ ನೆಚ್ಚಿನ ಗುರುವೃಂದದ ಪಾದಾರಗಳಲ್ಲಿ ಭಕ್ತಿಪೂರ್ವಕ ಹಿರಿಯರಾದ ನಮ್ಮ ಗೌರವವಾದವರಿಗೆಲ್ಲ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ಅದ್ಭುತವಾದ ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸಿಕೊಂಡು Hi, good morning. ಎಷ್ಟು ಸೆಕೆಂಡ್ ಆಗಿದೆ ಕ್ಲಾಸ್ ಮುಂದೆ ಎಲ್ಲರೂ ಎಷ್ಟು ಸೆಕೆಂಡ್ ಆಗಿದೆ ತಿಳ್ಕೊಳ್ಳೋಣ. ಸಿದ್ದೇಶ್ವರ ಸ್ವಾಮಿ ಅವರಿಗೆ ಧನ್ಯವಾದ ಪೂಜೆ ಮಾಡ್ಕೊಂಡಿವಿ. ನಾನು ಎಲ್ಲರ ಪ್ರೀತಿಯ ಸ್ನೇಹಿತೆ ಸುಮಾತ್ರಿ ಅದನ್ನ ನಿರೂಪಣೆ ಸ್ಥಾಪನೆಯಾಗಿದ್ದಂಥ ನನ್ನೆಲ್ಲರ ಪ್ರೀತಿಸುತ್ತೆಯ ಎಲ್ಲರೂ ಕೇಳುತ್ತಲ್ಲ. ಈ ಒಂದು ಗುರುವಂದನಾ ಕಾರ್ಯಕ್ರಮ ಆಲ್ಮೋಸ್ಟ್ 11 ಗಂಟೆಯಿಂದ ಶುರುವಾಯಿತು ಅಂತಲೇ ಹೇಳ್ಬೋದು. ಎಲ್ಲ ಒಂದು ಗುರುಗಳನ್ನು ಭಕ್ತಿಪೂರ್ವಕವಾಗಿ ವೆಲ್ಕಮನ್ನು ಮಾಡಿಕೊಂಡ್ರು. ಯಾವ ರೀತಿ ಇತ್ತು ಅಂತ ಅಂದರೆ ನೀವು ನೋಡಿದ್ರಿ ಮದುಮಕ್ಕಳನ್ನು ಇವಾಗ ಮದುವೆ ಚೌಟ್ರಿಗೆ ಯಾವ ರೀತಿ ಕರ್ಕೊಬರ್ತಾರೆ ಅಲ್ವಾ. ಸೊ ಅದೇ ರೀತಿ ನನಗೂ ಕೂಡ ಫೀಲಿಂಗ್ ಆಗಿದ್ದಂಥದ್ದು. ಸೊ ನಾನು ಈ ಒಂದು ಗುರುವಂದನಾ ಕಾರ್ಯಕ್ರಮಕ್ಕೆ ಬಂದಿದ್ದೀನಾ ಅಥವಾ ಯಾವುದಾದ್ರೂ ಮದುವೆ ಫಂಕ್ಷನಿಗೆ ಬಂದಿದ್ದೀನಾ ಅನ್ನೋದೇ ನನಗೆ ಕನ್ಫ್ಯೂಷನ್ ಆಗೋಗ್ಬಿಟ್ಟು. ಸೊ ಅಷ್ಟು ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು ಕಾರ್ಯಕ್ರಮವನ್ನು. ಸೊ ಯಾವುದೇ ಒಂದು ಫಂಕ್ಷನನ್ನು ಆಯೋಜಿಸಿದಾಗ ಎಲ್ಲರೂ ಕೂಡ ನೋಡೇ ಇರ್ತೀರಾ. ಮೊದಲನೇದಾಗಿ ಜ್ಯೋತಿ ಬೆಳಗಿಸುವುದರ ಮೂಲಕ ಯಾವುದೇ ಒಂದು ಕಾರ್ಯಕ್ರಮವನ್ನು ಆಗಲಿ ನಾವು ಆರಂಭವನ್ನು ಮಾಡ್ತೀವಿ. ಸೊ ಅದೇ ರೀತಿ ಗಂಗಾಧರೇಶ್ವರ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದಂಥವರು ಸೊ ಎಲ್ಲ ಲೆಕ್ಚರರ್ಸ್ಗಳು ಸೇರಿಬಿಟ್ಟು ದೀಪ ಬೆಳಗಿಸುವುದರ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ರು ಅಂತಲೇ ಹೇಳ್ಬೋದು. ಸೊ ಇವಾಗ ಏನು ವಿದ್ಯಾರ್ಥಿನಿಯರು ಸೇರಿಕೊಂಡು ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಆಯೋಜಿಸಿದ್ರಲ್ವ. ಸೊ ಅವರ ಮಕ್ಕಳುಗಳ ಕಡೆಯಿಂದನೂ ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನು ಅಂತಂದರೆ ಭರತನಾಟ್ಯ ಆಗಿರ್ಬೋದು, ಡ್ಯಾನ್ಸ್ಗಳಾಗಿರ್ಬೋದು, ಯಾರು ಇನ್ನೂ ಯಾರು ಹೇಳಿಲ್ಲ, ಎಲ್ಲರೂ ಹೇಳಿದ್ದಕ್ಕೆ ಬಂದಿಲ್ಲ, ಯಾರು ಬಂದಿಲ್ಲ. ಅದಕ್ಕೆಲ್ಲ ಅವ್ರು ಹೇಳಿದ್ರು ಎಷ್ಟೋ ಜನ ಇದ್ದೀರಾ ಒಂದು ಫಂಕ್ಷನ್ ಮಾಡೋದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೋದಲ್ವಾ ಅಂತೇಳಿ ಅವತ್ತೊಂದು ಗ್ರೂಪ್ ಕ್ರಿಯೇಟ್ ಮಾಡ್ತೇವೆ. ಗ್ರೂಪ್ ನೇಮ್ ಏನಂದ್ರೆ ನೋ ಒನ್ ಕ್ಯಾನ್ ಬೀಟ್ ಫ್ರೆಂಡ್ ಎವರ್. ಯಾರು ಒಬ್ಬೊಬ್ಬರು ಕಾಂಟ್ಯಾಕ್ಟ್ ಮಿನಿಮಮ್ 5 ಜನ ಇರ್ತಿದ್ರು. 5 ಜನಕ್ಕೆ 10 ಜನ ಹುಡುಗ 50 ಜನ ಆಗಬೇಕು ನಮಗೆ. ಸೊ ಈ ಥರ ಒಂದು ಆದಾಗ ಒಂದು ತುಮಕೂರಲ್ಲಿ ಸಭೆ ಮಾಡ್ತೀವಿ. ಹೆಚ್ಚಿನ ಸಂಖ್ಯೆ ಹೇಳ್ತೀವಿ ಸರ್, ನಿಮ್ಮ ಮಹಿಳೆಯರ ಜಾಸ್ತಿ ಅವರಿಗೆ ತುಂಬ ಆಸಕ್ತಿ ಜಾಸ್ತಿ ಇದೆ. ತುಂಬ ಒಂದು 100 ಜನರಲ್ಲಿ 25 ಜನದಲ್ಲಿ 8 ಜನ ಹುಡುಗರು ಇರ್ತಾರೆ. ಸೊ ನಾವು ಅವರೇ ಮಹಿಳೆ ಮುಂದೆ 100% ಆಯ್ತು ಅಂತ ನಮಗೆ ಇಷ್ಟ ಆಗುತ್ತೆ. ಒಂದು ಪಾಸಿಟಿವ್ ಎನರ್ಜಿ ನಮಗೆ ತುಂಬ ಮುಂದೆ ತಗೊಂಡೋಗುತ್ತೆ. ಅದೇ ರೀತಿ ನಾವು ಪ್ರತಿಯೊಂದು ಮನೆಗೆ ಅವರಿಗೆ ನಾನು ಹೋಗಿದ್ದೀನಿ, ಎಲ್ಲರೂ ಬಂದು ಪ್ರತಿಯೊಂದು ಮನೆ ಹತ್ರ ಹುಡುಗಿಗಳು ಹೋಗಿದ್ದೀನಿ. ದಯವಿಟ್ಟು ಬನ್ನಿ. ಎಲ್ಲರೂ ಎಷ್ಟು ಖುಷಿಯಾಗಿರುತ್ತೆ. ಕಮ್ಮಿ ನಾನು 100% ಬರ್ತೀನಿ, ಫ್ಯಾಮಿಲಿ ಬರ್ತೀವಿ, ಹೌದಲ್ವಾ? ಫ್ಯಾಮಿಲಿ ಕರ್ಕೊಂಡು ಬನ್ನಿ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಸಕಲ ವಿಘ್ನಗಳಿಗೆ ನಿವಾರಕ ಶ್ರೀ ವಿಘ್ನೇಶ್ವರ ಸ್ವಾಮಿಯ ನಮಃ. ಶ್ರೀಯುತ ಶ್ರೀ ವೇಣುಗೋಪಾಲ್ ಸಾರ್ ಅವರು ಸಂದಿಗ್ಧವಾದ ಮಾನ್ಯ ಶ್ರೀ ವೇಣುಗೋಪಾಲ್ ಸಾರ್ ಅವರು 1952ರಲ್ಲಿ ಪಿ ವೆಂಕಟಾಪುರದಲ್ಲಿ ಜನಿಸಿರುತ್ತಾರೆ. ಇವರ ತಂದೆಯ ಹೆಸರು ಜಿ ಗಂಗಪ್ಪನವರು, ತಾಯಿ ತಿಮ್ಮಕ್ಕನವರು.
ಇವರು BSc BA MA ಪದವೀಧರರಾಗಿರುತ್ತಾರೆ. ಇವರು ದಿನಾಂಕ 2/11/1977 ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸುತ್ತಾರೆ. ಉತ್ತಮವಾದ ವೃತ್ತಿ ಜೀವನವನ್ನು ನಡೆಸಿ ನಮ್ಮಂತಹ ಎಷ್ಟೋ ಮಂದಿಗೆ ದಾರಿದೀಪವಾಗಿ ದಿನಾಂಕ 30/11/2012 ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುದಿ ಇಂತಹ ಗುರುಗಳಿಗೆ ಸತ್ಕರಿಸುವ ಅವಕಾಶ ಸಿಕ್ಕಿದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯ. ಮೊಬೈಲ್ 62 ತುಮಕೂರು ಕೊಡಗೆ ತಾಲೂಕಿನ ಹೊನ್ನಾಳಿಯಲ್ಲಿ ಮತ್ತು ಶ್ರೀ ಕ್ಷೇತ್ರ ಸಿದ್ದರಾಮಯ್ಯ ಸಿದ್ದೇಶ್ವರ ಸಂಘವಿ ಆ ಸಿದ್ದೇಶ್ವರ ಸಂಘಕ್ಕೆ ವಂದಿಸುತ್ತಾ ಹಾಗೆ ಈ ಕ್ಷೇತ್ರದಲ್ಲಿ 1966ರಲ್ಲಿ ಗೋವಿನಕೆರೆಯಲ್ಲಿ ಜನಿಸಿರುತ್ತಾರೆ. ಇವರ ತಂದೆ ಹಾಸ್ಪಿಟಲ್ ರಮಣ್ಣ ಎಂದೇ ಹೆಸರಾಗಿದ್ದರು. ತಾಯಿ ರಂಗಮ್ಮನವರು. ಇವರು ಪ್ರಾಥಮಿಕ ಶಿಕ್ಷಣವನ್ನು ಗೋವಿನಕೆರೆಯಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನು ಅವಘಡ ತಾಲೂಕಿನ ಮಂಗಳವಾಡದಲ್ಲಿ ಮುಗಿಸಿರುತ್ತಾರೆ. ಇವರು ಪದವಿಯನ್ನು ತುಮಕೂರಿನಲ್ಲಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಬೆಂಗಳೂರಿನಲ್ಲಿ ಮುಗಿಸಿರುತ್ತಾರೆ. ಇವರು B.Ed ಪದವಿಯನ್ನು ಪದವಿಯಲ್ಲಿ ಮುಗಿಸಿರುತ್ತಾರೆ. ಹಿರಿಯ ಉಪನ್ಯಾಸಕರಾಗಿ ನಿಲ್ಲುತ್ತಿರುವುದರಿಂದ ವೇದಿಕೆಯಲ್ಲಿ ಎಲ್ಲರೂ ಸಹ ಇವರ ತಂದೆ ಚಿಕ್ಕಣ್ಣವರು ತಾಯಿ ಮಂಗಳಮ್ಮನವರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬಂಡವಾಳ ಪ್ರೌಢ ಶಿಕ್ಷಣವನ್ನು ಮಂದಿಯಲ್ಲಿ ಕಾಲೇಜು ಶಿಕ್ಷಣವನ್ನು ಮಂಗಳೂರಿನಲ್ಲಿ ಮುಗಿಸಿರುತ್ತಾರೆ. ಇವರು ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿ 22 ವರ್ಷಗಳ ಸಾರ್ಥಕತೆಯಲ್ಲಿ ಸಲ್ಲಿಸಿ ದಿನಾಂಕ 2024 ಜೂನ್ ಸನ್ಮಾನ್ಯರಿಗೆ ಸತ್ಕರಿಸುವ ಭಾಗ್ಯ ನಮ್ಮ ನಿಮ್ಮೆಲ್ಲರಿಗೆ ಲಭಿಸುವುದು ನಮ್ಮೆಲ್ಲರ ಹೆಮ್ಮೆ. ಜೈ ದೇವರು. ಆಚೆ ನಿಲ್ಲಿಸ್ತಾ ಇದ್ದೆ, ಓದ್ತಿಲ್ಲ ಅಂತಂದ್ರೆ ಬೈತಾ ಇದ್ದೆ. ಬಹುಶಃ ನನ್ನೆಲ್ಲ ಒಂಥರ ವಿಲನ್ ಥರನೇ ನೋಡಿದ್ರು ನೀವೆಲ್ಲ ಅವಾಗ. ನನಗೂ ಅವಾಗ ಕಾಲೇಜಿಗೆ ಸೇರಿ ಒಂದು 3 ವರ್ಷ ಆಗಿತ್ತು. ನನಗೂ ಏನೆಲ್ಲ ನಾನು ಕಲಿಸಿರ್ತಕ್ಕಂಥ PM ರುದ್ರಪ್ಪನವರು ಹಾಗೂ ತಾಯಿ ಗೌರಮ್ಮನವರು. ಇವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆಸೀನರಾಗಿರುವಂಥ ಎಲ್ಲ ಹುಡುಗಿಯರಿಗೆ ಗೌರವಿಸುತ್ತೆ ಮತ್ತು ನನ್ನ ಅಲ್ಪಕಾಲೀನ ಬೋಧನೆ ಮಾಡಿದಂಥ ಶಿಷ್ಯರಿಗೆ ವಂದಿಸುತ್ತಾರೆ. ಬಾಳಿಗೆ ಭವ್ಯ ಬೆಳಕು ನೀಡಿದ ಪೂಜ್ಯ ಗುರುಗಳಿಗೆ ವಂದನೆ, ಅಭಿನಂದನೆ. ಸನ್ಮಾನಿತರಾದ ಮಾನ್ಯ ಶ್ರೀ ರಂಗನಾಥ್ ಸರ್ ಅವರು ದಿನಾಂಕ 5/25/1974 ದೇವರಹಳ್ಳಿಯಲ್ಲಿ ಜನಿಸಿರುತ್ತಾರೆ. ತಂದೆಯ ಹೆಸರು ತಮ್ಮ ಶಿಕ್ಷಣವನ್ನು ಮೈಸೂರು ಹಾಗೂ ಚಿತ್ರದುರ್ಗದಲ್ಲಿ ಪಡೆದಿರುತ್ತಾರೆ. ಹಾಗೆ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ನೋಡಬೇಕು ನನಗೆ ತುಂಬಾ ಕಷ್ಟ. ಕಲಿಗಾಲದಲ್ಲಿ ಶಿಕ್ಷಕರಿಗೆ ವಂದಿಸುವಿಕೆಯ ಮನಸ್ಸಿನೊಡೆ ಆಗಲಿ ಮಹಾಪ್ರಸಾದಗಳಿಗೆ ಆತ್ಮೀಯ ಅಷ್ಟೇ ನೇತ್ರಾಯದಲ್ಲಿ ಗುರುಗಳ ಶಿಷ್ಯಂದಿರಿಗೆ ಒಡಲಿಕೆ ಕಲಿಸ್ತಾ ಇದ್ದೆ, ಕಲಿಸಿದ್ರೆ ಅಂತ ಇರುತ್ತೆ. ವಾಪರಾಯದಲ್ಲಿ ಗುರು ಶಿಷ್ಯಂದಿರಿಗೆ ವೈದ್ಯಕೀಯ ಕಲಿಸ್ತಾ ಇದ್ದೆ, ಕಲಿಸಿದ್ರೆ. ಆದರೆ ಈ ಕಲಿಗಾಲದಲ್ಲಿ ಗುರು ಶಿಷ್ಯಕ್ಕೆ ಮುಂದಾಗುವಂಥ ಈ ಸಂದರ್ಭದಲ್ಲೂ ಸಹ ಈ ನಮ್ಮ ಶಿಷ್ಯಂದಿರು ಮತ್ತು ಗುರುಗಳ ಈ ಸಂವಾದವನ್ನು ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗ್ತಿದೆ. ಬಹುಶಃ ಎಲ್ಲ ನಮ್ಮ ಆತ್ಮೀಯರು ಮಾತಾಡಿದ್ದಾರೆ, ಹಾಗಾಗಿ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಈ ಕಾರ್ಯಕ್ರಮವನ್ನು ಸಂತೋಷದಿಂದ ಅನುಭವಿಸ್ತಾ ಇದ್ದೀವಿ. ನಾನು ಹೋಗಿದ್ದೆ ಕಾಲೇಜು ಎಲ್ಲ ಅಲ್ಲೇ ಇದ್ದು ನಾವು ಗೊತ್ತಾಗುವಾಗ ನಾವು ಏನು ಅಂತ ಇಲ್ಲ ಆದರೂ ಮುಂದಾಡಿಕೊಂಡಾಗಿ ಗಾಡಿ ಮಾಡ್ತೀವಿ. ದಿನಾಂಕ 1944ರಂದು ಗೌರಮ್ಮನಹಳ್ಳಿಯಲ್ಲಿ ಜನಿಸಿರುತ್ತಾರೆ. 1990ನೇ ಇಸವಿಯಲ್ಲಿ ಇವರು ತಮ್ಮ ವೃತ್ತಿ ಜೀವನವನ್ನು
ಎಲ್ಲರೂ ಕೂಡ ಬಂದಿದ್ದರು. ತುಂಬಾ ಕಾರ್ಯಕ್ರಮ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಯಿತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಮತ್ತೊಮ್ಮೆ ಎಲ್ಲ ಒಂದು ಗುರುಗಳಿಗೂ ಕೂಡ ನಮಿಸಿ ಆನಂತರ ಕೇಕನ್ನು ಕೂಡ ಕಟ್ ಮಾಡಿಸಿ ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಅವರ ಬ್ಯಾಚ್ ಅಲ್ಲದೆ ಇರುವಂತಹ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ರು ಅಂತಲೇ ಹೇಳ್ಬೋದು. ನಂತರ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ. ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ಈ ಒಂದು ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು? ಸೊ ನೀವೇನಾದರೂ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿದರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.